ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾರ್ನಿಂಗಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಟಿಫನಿಗೆ ಮೆಂತ್ಯ ಪಲಾವ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಒಂದು ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಗ್ಗರಣೆಗೆ ಟೊಮೆಟೊ, ಹಸಿ ಬಟಾಣಿ, ಈರುಳ್ಳಿ, ಮೆಂತ್ಯ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ರೆಡಿ ಮಾಡ್ಕೋಬೇಕು. ನೆಕ್ಸ್ಟು ಸ್ಪೈಸಸ್ ಯಾವ್ದ್ಯಾವುದು ಅಂತಂದರೆ ಚಕ್ಕೆ, ಲವಂಗ, ಸ್ವಲ್ಪ ಸೋಂಪು, ಏಲಕ್ಕಿ, ಪಲಾವ್ ಎಲೆ, ಮರಾಠಿ ಮೊಗ್ಗು, ಅನಾನಸ್ ಹೂವು ಇಷ್ಟನ್ನು ರೆಡಿ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಒಂದು ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನನಗೆ ಹೇಳಿರೋ ಸ್ಪೈಸಸ್ನೆಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದ ತಕ್ಷಣವೇ ನಾವು ಬೇರೆ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿದ್ರೆ ಅಷ್ಟು ಫ್ಲೇವರ್ಫುಲ್ ಆಗಿರಲ್ಲ. ಅದು ಫಸ್ಟು ಆಯಿಲಲ್ಲಿ ಫ್ರೈ ಆಗಬೇಕು. ಅದು ಫ್ರೈ ಆದಮೇಲೆ ಕಟ್ ಮಾಡಿರುವ ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿನ ಸ್ವಲ್ಪ ಮೆತ್ತೆ ಆಗೋ ತನಕನೂ ನಾವು ಅದರಲ್ಲಿ ಎಣ್ಣೆಲೆ ಫ್ರೈ ಮಾಡಬೇಕು. ಅದು ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ನಾವು ಮೆಂತ್ಯ ಸೊಪ್ಪು ಹಾಕ್ಕೋಬೇಕು. ಮೆಂತ್ಯ ಸೊಪ್ಪನ್ನ ನಾವು ಹಾಕೊಂಡ ತಕ್ಷಣ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು. ಬಿಕಾಸ್ ಅದು ಕಹಿ ಬರಲ್ಲ. ಇಲ್ಲ ನಾವು ಅರಿಶಿನ ಪುಡಿ ಹಾಕದೆ ಅದ್ರ ಮೇಲೆ ಬೇರೆ ವೆಜಿಟೇಬಲ್ಸ್ ಏನಾರು ಹಾಕಿದ್ರೆ ಸ್ವಲ್ಪ ಕಹಿ ಫ್ಲೇವರ್ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾವು ಮೆಂತ್ಯ ಸೊಪ್ಪು ಹಾಕಾದ್ಮೇಲೆ ಸ್ವಲ್ಪ ಟರ್ಮರಿಕ್ ಹಾಕ್ಕೋಬೇಕು. ನೆಕ್ಸ್ಟ್ ನೆನೆಸಿರೋ ಬಟಾಣಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಅದು ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಗ್ರೀನ್ ಮಸಾಲ ಅದನ್ನು ಹಾಕ್ಕೊಬೇಕು. ಅದು ಹಾಕ್ಕೊಂಡು ಅದನ್ನ ಚೆನ್ನಾಗಿ ನಾವು ಅದರಲ್ಲೇ ಬಾಡಿಸ್ಬೇಕು. ಬಿಕಾಸ್ ಅದರಲ್ಲಿರತಕ್ಕಂಥ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡು ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಒಂದು ಟೊಮೆಟೊನ ಹಾಕ್ಕೊಂಡು ಟೊಮೆಟೊ ಮೆತ್ತೆ ಆಗೋ ತನಕ ಬಿಡಬೇಕು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ಅಚ್ಕಾರದ ಪುಡಿ, ಬಿರಿಯಾನಿ ಪೌಡರ್ ಇದ್ದರೆ ಬಿರಿಯಾನಿ ಪೌಡರು, ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಬಾಡಿಸ್ಕೊಂಡಾದ್ಮೇಲೆ ಅಕ್ಕಿ ಹಾಕ್ಕೊಂಡು ಅಕ್ಕಿಗೆ 1:2 ನೀರು ಹಾಕ್ಕೊಂಡು ಸ್ವಲ್ಪ ಕುದಿಸ್ಬೇಕು. ಅದು ಕುದ್ದಾದ್ಮೇಲೆ ಸ್ವಲ್ಪ ಫ್ಲೇವರಿಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಆ್ಯಸ್ ಪರ್ ಯುವರ್ ಟೇಸ್ಟ್ಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದು ಮುಕ್ಕಾಲು ಭಾಗ ಬೆಂದಿರಬೇಕು ಅನ್ನ. ಅಲ್ಲಿವರೆಗೂ ನಾವು ಲಿಡ್ ಕ್ಲೋಸ್ ಮಾಡಬಾರ್ದು. ಅದು ಅನ್ನ ಮುಕ್ಕಾಲು ಭಾಗ ಆದಮೇಲೆ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ತೆಗಿಬೇಕು. 1 ವಿಷಲ್ ಆದಮೇಲೆ ನೋಡಿ ಎಷ್ಟು ಉದ್ರುದ್ರಾಗಿ ಅನ್ನ ಬರ್ತಾಯಿದೆ. ಇಲ್ಲ ಅಂತ ಅಂದರೆ ಸ್ವಲ್ಪ ಅನ್ನ ಎಲ್ಲ ಬೆಂದೋದಂಗೆ ಆಗುತ್ತೆ. ನಾವು ಈ ಥರ ಮಾಡಿದ್ರೆ ಅನ್ನ ಸ್ವಲ್ಪ ಉದ್ರುದ್ರಾಗಿ ಬರುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಸಿಂಪಲ್ ಆ್ಯಂಡ್ ಕ್ವಿಕ್ ಮೆಂತ್ಯ ಸೊಪ್ಪಿನ ಪಲಾವ್ ರೆಡಿ ಇದೆ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ನಾನು ಸಂಜೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಒಂದು ಜಾಕ್ ಫ್ರೂಟ್ ತಂದಿದ್ರು, ಅದನ್ನು ಕಟ್ ಮಾಡ್ತಾ ಇದ್ವಿ. ನನ್ನ ಮಗಳಿಗಂತೂ ಎಲ್ಲ ಹಣ್ಣು ಕಂಡ್ರೆ ತುಂಬ ಇಷ್ಟ. ಯಾವ್ದು ತಿಂತಾಳೆ ಯಾವ್ದು ತಿನ್ನಲ್ಲ ಅಂತ ನಮಗೆ ಹೇಳೋಕ್ಕಾಗಲ್ಲ, ಅಷ್ಟು ಇಷ್ಟ. ಎಲ್ಲ ಹಣ್ಣು ಇಷ್ಟ. ಅವ್ರು ಕಟ್ ಮಾಡ್ತಾಯಿದ್ರೆ ಅವಳು ಹ್ಯಾಪಿ ಬರ್ತಡೇ ಅಂತ ಕ್ಲಾಪ್ಸ್ ಮಾಡ್ತಾಯಿದ್ಲು. ನಾವು ಎಲ್ಲ ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು, ಸ್ವೀಟಾಗಿತ್ತು. ಈಗ ಸೀಸನ್ ಮುಗಿತಾ ಬರ್ತಾ ಇರೋದ್ರಿಂದ ಈಗ ರೇರ್ ಸಿಗೋದು. ನಾನು ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆಯಿಂದ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ. ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆನ್ನೆ ಡಿಸ್ಕಂಟಿನ್ಯೂ ಆಗಿತ್ತು, ಸೊ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಇವತ್ತು ನನ್ನ ಮಗಳಿಗೆ ಶಕುಂತಲಾ ಡ್ರೆಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಯಾವ ಥರ ಕಾಣಿಸ್ತಾಳೆ ನನ್ನ ಮಗಳು, ಪ್ರಿಪ್ರೇಷನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಅವಳು ಚಿಕ್ಕವಳಿದ್ದಂಗಿಂದನೂ ನನಗೆ ತುಂಬ ಇಷ್ಟ ಇತ್ತು ಶಕುಂತಲೆ ಡ್ರೆಸ್ ಹಾಕಬೇಕು ಅಂತ. ಬಟ್ ನನಗೆ ಹಾಕೋಕ್ಕೆ ಆಗಲಿಲ್ಲ. ಏಕೆ ಅಂತಂದರೆ ಅವಳಿಗೆ ಫಸ್ಟು ಕೂದಲಿತ್ತು, ಆವಾಗ ಸೀಸನ್ ಇರಲಿಲ್ಲ ಮಲ್ಲಿಗೆ ಒಂದು. ನೆಕ್ಸ್ಟ್ ಅದಾದಮೇಲೆ ಮುಡಿ ಕೊಟ್ವಿ, ಆವಾಗ ಸೀಸನ್ ಸ್ಟಾರ್ಟ್ ಆಯಿತು, ಕೂದಲಿರಲಿಲ್ಲ. ಇದೇ ಥರ ಅವಳಿಗೆ 2 ಮುಡಿ ಕೊಟ್ಟಾಗಲೂ ನಮಗೆ ಈ ಥರ ಒಂದಿಲ್ಲ ಅಂದರೆ ಒಂದಿರ್ತಿತ್ತು, ಆ ಥರ ಆಗ್ತಿತ್ತು. ಇವಾಗ ಅವಳು ದೊಡ್ಡವಳಾಗಿದ್ದಾಳೆ ಮತ್ತು ನಮಗೆ ಮಲ್ಲಿಗೆ ಹೂವಿನ ಸೀಸನ್ ಇದ್ದಿದ್ದರಿಂದ ನಾನು ಶಾಕುಂತಲೆ ಮಾಡೋಣ ಅಂತ ಅಂದ್ಕೊಂಡೆ. ಅವಳಿಗೆ ಇಂಟ್ರೆಸ್ಟ್ ಬರಬೇಕು ಅಂದರೆ ಏನಾದರೂ ಹೇಳ್ತಾ ಇರಬೇಕು ನಾನು. ಅದಕ್ಕೋಸ್ಕರ ಗೂಗಲಲ್ಲಿ ಫೋಟೋ ಎಲ್ಲ ತೋರಿಸ್ದೆ ಬೇರೆ ಮಕ್ಕಳು ಮಾಡ್ಕೊಂಡಿರೋದನ್ನ. ಆಗ ಅವಳು ಅಮ್ಮ ಪಾಪು ಮಾಡಿದ್ದಾರೆ, ನನಗೂ ಮಾಡಿ ಅಂತ ಹೇಳ್ತಾಯಿದ್ಲು. ಆ ಥರ ಏನೇನೋ ಹೇಳಿ ಅವಳು ಕೊನೆಗೂ ಮಾಡಿಸ್ದೆ. ಚೆನ್ನಾಗಿ ಕಾಣಿಸ್ತಾ ಇದ್ಲು. ಯಾರ ಹತ್ರನೂ ಕೂಡ ಮುಟ್ಸ್ಕೊತಾ ಇರಲಿಲ್ಲ. ಮುಟ್ಟಬೇಡಿ ಇದು ನಂದು ಅಂತ ಹೇಳ್ತಾಯಿದ್ಲು. ಅಷ್ಟು ಇಷ್ಟಪಟ್ಲು ಅವಳು ಶಾಕುಂತಲೆ ಡ್ರೆಸ್ನ. ಹಾಗೆ ಅಲ್ಲಿ ನಮ್ಮ ಅತ್ತೆ ಬಂದು ಅವಳನ್ನ ನಗಾಡಿಸ್ತಾ ಇದ್ದರು. ಓ ಏನಮ್ಮ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಏನು ಹಿಂಗೆ ಮಾಡಿಸ್ಕೊಬಿಟ್ಟಿದ್ಯಾ ಅಂತ ಹೇಳ್ತಾ ಇದ್ರು. ಅವಳಿಗೆ ಓಲೆ ನಾವು ರಿಂಗ್ ಹಾಕಿದ್ವಿ, ಆದ ಕಾರಣ ಹೂ ಮಾಡ್ಸೋಕ್ಕಾಗಿಲ್ಲ ಅಂತ ಒಂದು ಸೇಫ್ಟಿ ಪಿನ್ಗೆ ನಾನು ಹೂನ ಫಿಕ್ಸ್ ಮಾಡಿಬಿಟ್ಟು ಆ ರಿಂಗಿಗೆ ಪಿನ್ ಮಾಡ್ತಾಯಿದ್ದೀನಿ. ಫೈನಲಿ ನೋಡಿ ನಮ್ಮ ಶಾಕುಂತಲೆ ಯಾವ ಥರ ಕಾಣಿಸ್ತಾ ಇದ್ದಾಳೆ ಅಂತ. ಸೊ ಅವಳ ಈ ಡ್ರೆಸ್ಸಿಂದ ನಾನು ಕೆಲವು ವೀಡಿಯೋಸ್ ಮಾಡಿಕೊಂಡೆ, ಫೋಟೋಸ್ ತಗೊಂಡೆ. ನನ್ನ ಬಹುದಿನದ ಆಸೆ ಕೂಡ ಈಡೇರಿತು. ನನ್ನ ಮಗಳು ಕೂಡ ತುಂಬ ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ. ಅವಳಿಗಂತೂ ತುಂಬ ಇಷ್ಟ ಆಯಿತು. ಇದು ನಂದು ಚೊಂಬು ಅಂತ ಹೇಳ್ತಾ ಇದ್ಲು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅವಳ ಸ್ಮೈಲ್ ನೋಡಿ ಎಷ್ಟೇ ಹ್ಯಾಪಿ ಆಗಿದ್ದಾಳೆ ಅಂತ. ಫೈನಲಿ ನನ್ನ ಮಗಳಿಗೆ ಶಕುಂತಲಾ ಡ್ರೆಸ್ ಹಾಕಾಯಿತು. ನನಗೆ ತುಂಬ ಇಷ್ಟ ಆಯಿತು ಶಕುಂತಲಾ ಡ್ರೆಸ್ ಹಾಕಬೇಕು ಅಂತ. ಫೈನಲಿ ಐ ಡಿಡ್ ದಿಸ್.
ಹೇಗೆ ಕಾಣಿಸ್ತಾ ಇದ್ದಾಳೆ ಕಮೆಂಟ್ ಮಾಡಿ ಆಯಿತಾ. ಜಶ್ವಿ ಪಪ್ಪ ಅವಳಿಗೋಸ್ಕರ ನೆನ್ನೆ ನೈಟ್ ಸ್ವಲ್ಪ ಫ್ರೂಟ್ಸ್ ಬಿಸ್ಕೆಟ್ಸ್ ಕೇಕ್ಸ್ ತಂದಿದ್ರು. ಯೂಶಲಿ ಅವಳೇನು ಬಿಸ್ಕೆಟ್ಸ್ ಏನು ತಿನ್ನಲ್ಲ, ಬಟ್ ಕೇಳ್ತಾಳೆ ನನಗೆ ಬಿಸ್ಕೆಟ್ ಬೇಕು ಅಂತ. ಅದಕ್ಕೆ ಕೆಲವು ಬಿಸ್ಕೆಟ್ಸ್ ತಂದಿದ್ಲು. ಅವಳ ಕಡೆಯಿಂದ ನಾವು ತಿನ್ಕೊತೀವಿ ಇದ್ಲು. ಕೇಕ್ ಕೂಡ ತಂದಿದ್ರು, ಅಂದರೆ ಅವಳು ಕೇಕ್ ಎಲ್ಲ ಅಷ್ಟು ಲೈಕ್ ಮಾಡಲ್ಲ. ಸೊ ನೆಕ್ಸ್ಟ್ ಅವಳು ನಾನು ತೋರಿಸ್ತೀನಿ ಅಂತ ತೋರಿಸ್ತಾ ಇದ್ದಾಳೆ. ನಾನು ಅವಳಿಗೆಲ್ಲ ತೋರಿಸಾದ್ಮೇಲೆ ಅವಳಿಗೆ ಫ್ರೂಟ್ಸ್ ಕಟ್ ಮಾಡಿ ಕೊಟ್ಟಾದ್ಮೇಲೆ ಬ್ಲೌಸ್ ಕಟ್ಟಿಂಗ್ ಇತ್ತು. ಸೊ ಬ್ಲೌಸ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯೋ ಅವ್ರು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬ್ಲೌಸ್ನ ಈಸಿಯಾಗಿ ಯಾವ ಥರ ಕಟ್ ಮಾಡೋದು ಆ್ಯಂಡ್ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಮಾಡೋ ಕಟಿಂಗ್ ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿರುತ್ತೆ ಕಟಿಂಗ್. ನೀವು ಬೇಗ ಕಲ್ತ್ಕೊಂಡ್ಬಿಡ್ಬೋದು, ಆ ಥರ ಇರುತ್ತೆ ಕಟಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಟಿಂಗ್ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಬ್ಲೌಸ್ನ ನಾನೇನು ಸ್ಟಿಚ್ ಮಾಡಲ್ಲ, ಯಾವಾಗ ಬೇಕೋ ಆವಾಗ ಸ್ಟಿಚ್ ಮಾಡ್ತೀನಿ. ಏಕೆಂದರೆ ಕೆಲವೊಬ್ಬರು ಮಾತ್ರ ಇವಾಗ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನನಗೆ ಮೊದಲೆಲ್ಲ ಕಾಲೇಜ್ಗೆ ಹೋಗ್ತಾ ಇದ್ದೆ, ನೆಕ್ಸ್ಟ್ ಬೇಬಿ ಇತ್ತು, ಅವಳನ್ನ ನೋಡ್ಕೊಳ್ಳೋದೇ ಆಯ್ತಲ್ವ, ಅದಕ್ಕೋಸ್ಕರ ಕೊಡ್ತಾ ಇರಲಿಲ್ಲ. ಇವಾಗ ಒಬ್ಬೊಬ್ಬರಾಗೆ ಕೊಡ್ತಾ ಇದ್ದಾರೆ. ಸೊ ಕಮ್ಮಿ ಇರೋದ್ರಿಂದ ನಾನು ವಾರಕ್ಕೆ 2 ಬ್ಲೌಸ್ ಆ ಥರ ಕಟ್ ಮಾಡ್ತೀನಿ. ಇನ್ನು ಅದರಲ್ಲೂ ನನ್ನ ಮಗಳು ನಾನು ಕಟ್ ಮಾಡ್ತೀನಿ ಆ ಥರ ಎಲ್ಲ ಬರ್ತಾಳೆ, ಸೀಸರೆಲ್ಲ ಇಟ್ಕೊತಾಳೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ನಿಧಾನನೇ ಮಾಡ್ತೀನಿ ಕಟ್ಟಿಂಗ್ ಮಾಡೋದು. ನಾನಿಲ್ಲಿ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪಿನ ಬಜ್ಜಿ, ಅದಕ್ಕೆ ಕಾಯಿ, ಸಾಂಬಾರು ಸೊಪ್ಪು, ಈರುಳ್ಳಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳೋದು. ಇನ್ನು ನೆಕ್ಸ್ಟ್ ಒಗ್ಗರಣೆಗೆ ಟೊಮೆಟೊ, ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಸಾಸಿವೆ, ಜೀರಿಗೆ. ನೆಕ್ಸ್ಟ್ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ನಾನು ಒಗ್ಗರಣೆಗೆ ಏನೇನು ತೋರಿಸಿದ್ದೀನಿ ಅದನ್ನೆಲ್ಲ ಹಾಕ್ಕೊಬೇಕು. ಟೊಮೆಟೊ, ಈರುಳ್ಳಿ, ಅದಾದಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮೆಂತ್ಯ ಸೊಪ್ಪನ್ನ ನಾವು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಅದಕ್ಕೆ ಹಾಕ್ಕೊಂಡು ಅದು ಎಣ್ಣೆ ಬಿಡೋವರೆಗೂ ಕೂಡ ನಾವು ಫ್ರೈ ಮಾಡಬೇಕಾಗುತ್ತೆ. ಅದು ಫ್ರೈ ಆದಮೇಲೆ ನಾವು ಸ್ವಲ್ಪ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೋಬೇಕು. ನಿಮ್ಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ನೋಡ್ಕೊಳ್ಳಿ. ನಿಮಗೆ ಸಾಂಬಾರು ರೀತಿ ಬೇಕೋ ಅಥವಾ ಗೊಜ್ಜು ರೀತಿ ಬೇಕೋ ಆ ಥರ ಮಾಡ್ಕೊಳ್ಳಿ. ನಾನು ಇಲ್ಲಿ ಅತಿ ತೆಳ್ಳಗೂ ಮಾಡಿಲ್ಲ, ಅತಿ ಗಟ್ಟಿಯಾಗೂ ಮಾಡಿಲ್ಲ, ಸ್ವಲ್ಪ ಮೀಡಿಯಮಾಗಿ ಮಾಡ್ಕೊಂಡು, ಏಕೆಂದರೆ ಅದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಗೆ ಆಗುತ್ತೆ. ಸೊ ಇದನ್ನು ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೆಕ್ಸ್ಟ್ ಇದನ್ನು ಬೇಕಾದ್ರೆ ದೋಸೆ, ಚಪಾತಿ, ರೊಟ್ಟಿ ಅದಕ್ಕೆಲ್ಲ ಹಾಕೊಬೋದು. ಫೈನಲಿ ಅದು ಆದಮೇಲೆ ಅದಕ್ಕೆ ಸ್ವಲ್ಪ ನಾವು ಬೆಲ್ಲ ಟೇಸ್ಟಿಗೆ, ಸ್ವಲ್ಪ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಕುದಿ ಬರಬೇಕು. ಅಲ್ಲಿವರೆಗೆ ನಾವು ಸ್ಟವ್ ಮೇಲೆ ಇಟ್ಟಿರಬೇಕು. ಒಂದು ಕುದಿ ಆದಮೇಲೆ ಮೆಂತ್ಯ ಸೊಪ್ಪಿನ ಬಜ್ಜಿ ರೆಡಿಯಾಗಿರುತ್ತೆ. ಇನ್ನು ನಾನು ನೆಕ್ಸ್ಟ್ ಊಟ ಎಲ್ಲ ಆದಮೇಲೆ ಬ್ಲೌಸ್ ಸ್ಟಿಚಿಂಗ್ ಮಾಡಿದೆ ಅಲ್ವಾ, ಅದಕ್ಕೆ ಉಕ್ಸಾಕ್ತಾಯಿದ್ದೀನಿ. ಯೂಶಲಿ ಬ್ಲೌಸ್ ಏನೋ ಸ್ಟಿಚಿಂಗ್ ಮಾಡಿಬಿಡ್ಬೋದು, ಬಟ್ ಚಿಕ್ಕ ಕೆಲಸ ಉಕ್ಸಾಕೋದು ಅದೇ ಕೂಡ ಲೇಟ್ ಆಗುತ್ತೆ. ನನಗೆ ಈಗ ಉಕ್ಸಾಕೋಕ್ಕೆ ಇಂಟ್ರೆಸ್ಟೇ ಬರೋದಿಲ್ಲ. ಸೊ ಕಸ್ಟಮರ್ ಯಾವಾಗ ನನಗೆ ಬ್ಲೌಸ್ ರೆಡಿ ಇದೆಯಾ ಅಂತ ಕೇಳ್ತಾರೆ, ಆಗ ಮಾತ್ರ ನಾನು ಉಕ್ಸಾಕ್ಬಿಟ್ಟು ಕೊಡ್ತೀನಿ. ಇಲ್ಲಾಂತಂದರೆ ಸ್ಟಿಚ್ ಮಾಡಿರೋ ಬ್ಲೌಸ್ನೆಲ್ಲ ಹಂಗೆ ಇಟ್ಟಿರ್ತೀನಿ. ನನ್ನ ಮಗಳು ಕೂಡ ಮಲಗಿದ್ಲು, ಅವಳು ಎದ್ಲು, ಅವಳು ಆಟ ಆಡಿಸ್ಕೊಂಡು ಕೂತಿದ್ದೀನಿ. ಈಗ ನಾನು ಅವಳ ಜೊತೆ ಮಾತಾಡ್ತಾ ಈ ಥರ ಕೆಲಸ ಮಾಡಬೇಕಾದ್ರೆ ಅವಳೇ ನನಗೆ ಹೆಚ್ಚು ತೊಂದರೆ ಕೊಡಲ್ಲ. ಅವಳ ಪಾಡಿಗೆ ಅವಳು ಇರ್ತಾಳೆ, ಆಟ ಆಡ್ಕೊಂಡಿರ್ತಾಳೆ. ಇಷ್ಟ ಆಗಿತ್ತು ನನ್ನ ಇವತ್ತಿನ ವ್ಲಾಗ್. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಮಗಳ ಶಾಕುಂತಲೆ ಡ್ರೆಸ್ ಯಾವ ಥರ ಇತ್ತು, ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಬಾಯ್.